ಸಿಮುಖ, ಗೌತಮಿಪುತ್ರ ಶಾತಕರ್ಣಿ, ಹಾಲ, ವಿಜಯ. ಶಾತವಾಹನರ ಕೊನೆಯ ದೊರೆ ಯಾರು? ಶಾತವಾಹನ ಮನೆತನದ ಕೊನೆಯ ದೊರೆ ಯಾರು? ಶಾತವಾಹನ ಮನೆತನದ ಕೊನೆಯ ದೊರೆ ಯಾರು? ಶಾತವಾಹನ ಮನೆತನದ ಕೊನೆಯ ದೊರೆ ಯಾರು ಅಂದ್ರೆ ವಿಜಯ ನೋಡಿ. ವಿಜಯ ಶಾತವಾಹನ ಮನೆತನದ ಕೊನೆಯ ದೊರೆ. ವಶಿಷ್ಠಪುತ್ರ ಪುಳಮಾಯಿಯ ತಂದೆ ಯಾರು? ವಶಿಷ್ಠಪುತ್ರ ಪುಳಮಾಯಿಯ ತಂದೆ ಯಾರು? ವಶಿಷ್ಠಪುತ್ರ ಪುಳಮಾಯಿಯ ತಂದೆ ಗೌತಮಿಪುತ್ರ ಶಾತಕರ್ಣಿ. ಶಾತವಾಹನರ ಯಾವ ದೊರೆಯನ್ನ ವಿಂಧ್ಯ ಒಡೆಯ ಎಂದು ಕರೆಯುತ್ತಿದ್ದರು? ವಿಂಧ್ಯ ಒಡೆಯ. ಶಾತವಾಹನರ ಯಾವ ದೊರೆಯನ್ನ ವಿಂಧ್ಯ ಒಡೆಯ ಎಂದು ಕರೀತಿದ್ರಂದ್ರ ಗೌತಮಿಪುತ್ರ ಶಾತಕರ್ಣಿ. ಗೌತಮಿಪುತ್ರ ಶಾತಕರ್ಣಿಯನ್ನ ವಿಂಧ್ಯ ಒಡೆಯ ಅಂತ ಕರೀತಿದ್ರು. ವಿಂಧ್ಯ ಒಡೆಯ. ವಿಂಧ್ಯ ಒಡೆಯ. ನಾಸಿಕ್ ಶಾಸನದಲ್ಲಿ ಯಾರನ್ನ ಕ್ಷತ್ರಿಯರ ದರ್ಪ ಮುರಿದವನು ಎಂದು ಉಲ್ಲೇಖಿಸಲಾಗಿದೆ? ಯಾರನ್ನು ಕ್ಷತ್ರಿಯರ ದರ್ಪ ಮುರಿದವನು ಎಂದು ಉಲ್ಲೇಖಿಸಲಾಗಿದೆ ಅಂದ್ರೆ ಸಿಮುಖನ ಬಗ್ಗೆ ಉಲ್ಲೇಖಿಸಲಾಗಿದೆ. ಸಿಮುಖನ ಬಗ್ಗೆ ಏನು ಉಲ್ಲೇಖಿಸಲಾಗಿದೆ ಅಂದ್ರೆ ಕ್ಷತ್ರಿಯರ ದರ್ಪ ಮುರಿದವನು ಅಂತ. ನಾನಗಡ ಶಾಸನದಲ್ಲಿ ಯಾರನ್ನ ರಾಯ ಸಿಮುಖ ಎಂದು ಬರೆಯಲಾಗಿದೆ? ರಾಯ ಸಿಮುಖ ಎಂದು ಬರೆಯಲಾಗಿದೆ. ಇದೇ ಸಿಮುಖನನ್ನು ರಾಯ ಸಿಮುಖ ಎಂದು ಬರೆಯಲಾಗಿದೆ ಅಂದ್ರೆ ಸಿಮುಖನನ್ನ. ಮೌರ್ಯರ ಪತನದ ನಂತರ ವೆರಿ ಇಂಪಾರ್ಟೆಂಟ್. ಮೌರ್ಯ ಸಾಮ್ರಾಜ್ಯದ ಪತನದ ನಂತರ ದಕ್ಷಿಣ ಭಾರತವನ್ನಾಳಿದಂತ ಸ್ವತಂತ್ರ ಮನೆತನ ಯಾವುದಂದ್ರೆ ಶಾತವಾಹನ ಮನೆತನ. ಮೌರ್ಯರ ಪತನದ ನಂತರ ದಕ್ಷಿಣ ಭಾರತವನ್ನಾಳಿದ ಮೊದಲ ಮನೆತನ ಎಂದರೆ ಶಾತವಾಹನ ಮನೆತನ. ಶಾತವಾಹನ ಮನೆತನದ ಸ್ಥಾಪಕ ಸಿಮುಖ. ರಾಜ್ಯ ಲಾಂಛನ ವರುಣ. ರಾಜಧಾನಿ ಪೈಠಾಣ ಅಥವಾ ಪ್ರತಿಷ್ಠಾನ. ಗೋದಾವರಿ ನದಿಯ ದಡದ ಮೇಲೆ ಕಂಡುಬರುತ್ತದೆ. ಇವರ ಇನ್ನೊಂದು ರಾಜಧಾನಿ ಶ್ರೀಕಾಕುಳಂ. ಪೈಠಾಣ ಅಥವಾ ಪ್ರತಿಷ್ಠಾನ ಅಥವಾ ಶ್ರೀಕಾಕುಳಂ ಈತನ ಇನ್ನೊಂದು ರಾಜಧಾನಿ. ಯಾವ ನದಿಯ ದಡದ ಮೇಲೆ? ಗೋದಾವರಿ ನದಿಯ ದಡದ ಮೇಲೆ ತಮ್ಮ ಭವ್ಯವಾದ ಸಾಮ್ರಾಜ್ಯವನ್ನು ಕಟ್ತಾರೆ. ದಕ್ಷಿಣ ಭಾರತಕ್ಕೆ ನೇಗಿಲವನ್ನು ಪರಿಚಯ ಮಾಡಿದವರು ಶಾತವಾಹನರು. ದಕ್ಷಿಣ ಭಾರತಕ್ಕೆ ನೇಗಿಲವನ್ನು ಪರಿಚಯ ಮಾಡಿದವರು ಯಾರಂತ ಕ್ವಶನ್ ಕೇಳಿದ್ದಾರೆ. ದಕ್ಷಿಣ ಭಾರತಕ್ಕೆ ನೇಗಿಲವನ್ನು ಪರಿಚಯ ಮಾಡಿದವರು ಯಾರಂದ್ರೆ ಶಾತವಾಹನರು. ಶಾತವಾಹನ ಮನೆತನದ ಇತಿಹಾಸಕ್ಕೆ ಮೂಲಗಳನ್ನು ಕುರಿತು ಹೇಳುವಂತಹ ಆಧಾರಗಳಲ್ಲಿ ಒಂದು ಅಶೋಕನ 12ನೇ ಬಂಡೆಗಲ ಶಾಸನ, ಒಂದು ಮತ್ಸ್ಯ ಪುರಾಣ, ಡಾಕ್ಟರ್ VS ಸೂಕ್ತನ್ಕರ್ ಅನ್ನುವಂತ ಇತಿಹಾಸಕಾರ ಹೇಳ್ತಾನೆ 12ನೇ ಬಂಡೆಗಲ ಶಾಸನದಲ್ಲಿ ಶಾತವಾಹನರು ಆಂಧ್ರದ ಸೇವಕರು ಅಂತ ಹೇಳಿ, ಮತ್ಸ್ಯ ಪುರಾಣದಲ್ಲಿ ಉತ್ತರ ಭಾರತದಿಂದ 30 ಅರಸರು ದಕ್ಷಿಣ ಭಾರತಕ್ಕೆ ಬಂದು 400 ವರ್ಷಗಳ ಕಾಲ ಆಳ್ವಿಕೆಯನ್ನು ಮಾಡಿದರು ಅಂತ ಹೇಳಿ ಡಾಕ್ಟರ್ VS ಸೂಕ್ತನ್ಕರ್ ಹೇಳ್ತಾರೆ. ಬಳ್ಳಾರಿ ಮತ್ತು ಧಾರವಾಡಗಳಲ್ಲಿ ವಾಸ ಮಾಡಿದ್ರು, ಅದಕ್ಕೆ ಬಳ್ಳಾರಿ ಧಾರವಾಡಗಳನ್ನ ಶಾತವಾಹನ ನಿಹಾರ ಅಂತ ಕರೀತಿದ್ರು ಅಂತ ಹೇಳಿ ಈ ಡಾಕ್ಟರ್ VS ಸೂಕ್ತನ್ಕರ್ ಅನ್ನುವಂತ ಇತಿಹಾಸಕಾರ ಹೇಳ್ತಾನೆ. ನಾವು ಇವೆಲ್ಲವುಗಳನ್ನ ನಿನ್ನೆ ಅಧ್ಯಯನ ಮಾಡಿದ್ದೇವೆ. ಸಿಮುಖ, ಆತ ನಂತರ 1ನೇ ಶಾತಕರ್ಣಿ, ಹಾಲ, ಗೌತಮಿಪುತ್ರ ಶಾತಕರ್ಣಿ 106ರಿಂದ 130ರವರೆಗೆ ಆಳ್ವಿಕೆ ಮಾಡ್ತಾನೆ. ಗೌತಮಿಪುತ್ರ ಶಾತಕರ್ಣಿ ತನ್ನ ಸಾಮ್ರಾಜ್ಯವನ್ನು ಶಕ ಸಾಮ್ರಾಜ್ಯದ ಮೇಲೆ ದಾಳಿ ಮಾಡ್ತಾನೆ. ಶಕರ ಅರಸನಾಗಿರುವಂತ ನಹಪಾಣನನ್ನು ಸೋಲಿಸ್ತಾನೆ. ಶಕರ ಅರಸನಾಗಿರುವಂತ ನಹಪಾಣನ ಸೋಲಿಸಿ ಆತನಿಂದ ಶಕಾರಿ ಅನ್ನುವಂತ ಬಿರುದನ್ನು ಪಡೆದ.
ಆತನ ಸಾಮ್ರಾಜ್ಯದ ನಾಣ್ಯಗಳ ಮೇಲೆ ಶಾತವಾಹನ ರಾಜ್ಯ ಲಾಂಛನವನ್ನು ಟಂಕಿಸಿದ. ಅಪಾರ ಪ್ರಮಾಣದಲ್ಲಿ ಶಾತವಾಹನದಿಂದ ಕಪ್ಪು ಕಾಣಿಕೆಯನ್ನು ವಶಪಡಿಸಿಕೊಂಡ. ಶಕಾರಿ ಅನ್ನುವಂಥ ಬಿರುದನ್ನು ಪಡೆದ. ಈತನಿಗೆ ವಿಂಧ್ಯವಡಿ ಅನ್ನುವಂಥ ಬಿರುದಿತ್ತು. ಶಕಯವನ ಪಲ್ಲವರ ನಿರ್ಮೂಲಕ ಅನ್ನುವಂಥ ಬಿರುದಿತ್ತು. ಶಾತವಾಹನ ಮನೆತನದ ಕುಲ ಪ್ರತಿಷ್ಠಾಪಕ ಅನ್ನುವಂಥ ಬಿರುದನ್ನು ಹೊಂದಿದ್ದ. ತ್ರೈ ಸಮುದ್ರ ತೋಯ ಪೀತವಾಹನ ಅನ್ನುವಂಥ ಬಿರುದನ್ನು ಹೊಂದಿದ್ದ. 3 ಸಮುದ್ರದ ನೀರನ್ನು ಕುಡಿದಂತ ಕುದುರೆಯನ್ನು ತನ್ನ ವಾಹನವನ್ನಾಗಿ ಮಾಡಿಕೊಂಡಿದ್ದ. ಆ ಉದ್ದೇಶಕ್ಕಾಗಿ ಈತನಿಗೆ ಪ್ರಸಿದ್ಧವಾದ ಒಂದು ಬಿರುದಿತ್ತು. ಆ ಬಿರುದು ಏನಂದ್ರೆ ತ್ರೈ ಸಮುದ್ರ ತೋಯ ಪಿತಾವಾಹನ ಅನ್ನುವಂಥ ಬಿರುದನ್ನು ಹೊಂದಿದ್ದ ಗೌತಮಿಪುತ್ರ ಶಾತಕರ್ಣಿ. ಬ್ರಾಹ್ಮಣರಿಗೆ ಭೂಮಿಯನ್ನು ದಾನ ಮಾಡಿದ್ದರಿಂದ ಏಕ ಬ್ರಾಹ್ಮಣ ಎನಿಸಿಕೊಂಡ. ತನ್ನ ತಾಯಿ ಹೆಸರನ್ನ ತನ್ನ ಮುಂದೆ ಇಟ್ಟುಕೊಂಡು ಆಳ್ವಿಕೆ ಮಾಡಿದ ಭಾರತ ದೇಶದ ಹೆಮ್ಮೆಯ ದೊರೆ ಅಂದ್ರೆ ಅದು ಗೌತಮಿಪುತ್ರ ಶಾತಕರ್ಣಿ ಅಂತ ಕರಿ. ಭಾರತದ ಇತಿಹಾಸದಲ್ಲಿ ತನ್ನ ತಾಯಿ ಹೆಸರನ್ನ ತನ್ನ ಮುಂದೆ ಇಟ್ಟುಕೊಂಡು ಆಳ್ವಿಕೆ ಮಾಡ್ಬೇಕಲ್ಲ. ತನ್ನ ತಾಯಿ ಹೆಸರನ್ನ ತನ್ನ ಮುಂದೆ ಇಟ್ಟುಕೊಂಡು ಆಳ್ವಿಕೆ ಮಾಡಿದಂತ ಒಬ್ಬ ಹೆಮ್ಮೆಯ ದೊರೆ ಯಾರಂದ್ರೆ ಅದು ಗೌತಮಿಪುತ್ರ ಶಾತಕರ್ಣಿ ಅಂತ ಹೇಳಿ ಗುರುತಿಸ್ತೀವಿ. ವೆರಿ ಇಂಪಾರ್ಟೆಂಟ್. ವಶಿಷ್ಠ ಪುತ್ರ ಪುಳಮಾಯಿ ಬರ್ತಾನೆ, ಯಜ್ಞಶ್ರೀ ಶಾತಕರ್ಣಿ ಬರ್ತಾನೆ, ವಿಜಯ ಬರಿತಾನೆ. ವಿಜಯ ಈ ಮನೆತನದ ಕೊನೆಯ ದೊರೆ. ವಿಜಯ ಈ ಮನೆತನದ ಕೊನೆಯ ದೊರೆ. ಶಾತವಾಹನ ಮನೆತನದ ಕೊನೆಯ ದೊರೆ ಯಾರಂದ್ರ ವಿಜಯ. ಯಾರ ಕಾಲದಲ್ಲಿ ಆಂಧ್ರ ಪ್ರದೇಶದಲ್ಲಿ ಅಮರಾವತಿ ಸ್ತೂಪ ನಿರ್ಮಾಣಗೊಂಡಿತ್ತು ಅಂತ ಕ್ವಶನ್ ಕೇಳಿ. ಯಾರ ಕಾಲದಲ್ಲಿ ಅಮರಾವತಿ ಸ್ತೂಪ ನಿರ್ಮಾಣಗೊಂಡಿತ್ತು ಅಂದ್ರೆ ವಶಿಷ್ಠ ಪುತ್ರ ಪುಳಮಾಯಿಯ ಕಾಲದಲ್ಲಿ. ವಶಿಷ್ಠ ಪುತ್ರ ಪುಳಮಾಯಿಯ ಪ್ರಸಿದ್ಧವಾದ ಬಿರುದೇನಂದ್ರೆ ಆಂಧ್ರ ರಾಜ್ಯ ಅನ್ನೋ ಬಿರುದಿತ್ತು. ಅಷ್ಟೇ ಅಲ್ಲದೆ ಶಕರೊಂದಿಗೆ ಹೋರಾಟವನ್ನು ಮಾಡೋದ್ ನಿಲ್ಲಿಸ್ತಾನೆ. ಶಕರೊಂದಿಗೆ ಹೋರಾಟವನ್ನು ಮಾಡೋದನ್ನು ನಿಲ್ಲಿಸಿ ಅವರೊಂದಿಗೆ ವೈವಾಹಿಕ ಸಂಬಂಧವನ್ನು ಗಳಿಸಿದಂತ ವ್ಯಕ್ತಿ. ರಕ್ತ ಸಂಬಂಧದ ಮೂಲಕ ತನ್ನ ಸಾಮ್ರಾಜ್ಯವನ್ನ ಕಟ್ಟುವಂತ ಕನಸನ್ನು ಹೊಂದಿರತಕ್ಕಂಥ ವ್ಯಕ್ತಿ ಅದು ವಶಿಷ್ಠ ಪುತ್ರ ಪುಳಮಾಯಿ ಅಂತ ಹೇಳಿ ಗುರುತಿಸ್ತೀವಿ. ಇಂಥ ಶಾತವಾಹನರ ಆಡಳಿತವನ್ನು ನೋಡಿದಾಗ ರಾಜ ಆಡಳಿತದ ಮುಖ್ಯಸ್ಥನಾಗಿದ್ದ. ರಾಜನೇ ಆಡಳಿತದ ಪರಮಾಧಿಕಾರ ಅಂತ ಕರಿತೀವಿ. ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗದ ಮುಖ್ಯಸ್ಥ ರಾಜ್ಯ ಆಗಿದ್ದ. ರಾಜ್ಯದ ಮುಖ್ಯಸ್ಥ ರಾಜ್ಯ. ಅವನ ಆಡಳಿತವನ್ನ ಮಾಡುವ ಸಲುವಾಗಿ ರಾಜ್ಯವನ್ನ ಏನಂತ ವಿಂಗಡಣೆ ಮಾಡಿದ್ದ ಅಂದ್ರೆ ಹಂತ ಹಂತವಾಗಿ ಪ್ರಾಂತ್ಯ ಅಂತೇಳಿ ಡಿವೈಡ್ ಮಾಡಿದ್ದ. ಪ್ರಾಂತ್ಯದ ಕೆಳಗಡೆ ಜನಪದ ಅಂತೇಳಿ, ಪ್ರಾಂತ್ಯ, ಜನಪದ, ವಿಷಯ, ಪಟ್ಟಣ, ಅಗ್ರಹಾರ ನೋಡಿ. ಪ್ರಾಂತ್ಯ, ಜನಪದ, ವಿಷಯ, ಪಟ್ಟಣ, ಅಗ್ರಹಾರ, ಗ್ರಾಮ ನೋಡಿ. ಪ್ರಾಂತ್ಯದ ಕೆಳಗಡೆ ಜನಪದ, ವಿಷಯ, ಪಟ್ಟಣ, ಅಗ್ರಹಾರ, ಗ್ರಾಮ. ಅಂದ್ರೆ ಸಾಮ್ರಾಜ್ಯವನ್ನ ಹಂತ ಹಂತವಾಗಿ ರಾಜ್ಯವನ್ನ ಪ್ರಾಂತ್ಯ ಅಂತ ಡಿವೈಡ್ ಮಾಡಿದ್ದ. ಪ್ರಾಂತ್ಯವನ್ನ ಜನಪದ, ಜನಪದವನ್ನ ವಿಷಯ, ವಿಷಯವನ್ನ ಪಟ್ಟಣ, ಅಗ್ರಹಾರ, ಗ್ರಾಮ ಅಂತೇಳಿ ಡಿವೈಡ್ ಮಾಡಿದ್ದ. ಇವರ ಕಾಲದಲ್ಲಿ ನಗರಾಡಳಿತವನ್ನು ನಿಗಮ ಸಭಾ ನೋಡ್ಕೋತಿತ್ತು. ಕ್ವಶನ್ ಆಗಿದೆ, ಶಾತವಾಹನರ ಕಾಲದಲ್ಲಿ ನಗರಾಡಳಿತವನ್ನ ಯಾರು ನೋಡಿಕೊಳ್ಳುತ್ತಿದ್ದರು? ನಗರಾಡಳಿತವನ್ನ ನಿಗಮ ಸಭಾ ಅನ್ನುವಂತ ಒಂದು ಸಂಸ್ಥೆ ಇತ್ತು. ಆ ನಿಗಮ ಸಭಾ ಅನ್ನುವಂತ ಸಂಸ್ಥೆ ಶಾತವಾಹನರ ಕಾಲದಲ್ಲಿ ನಗರಾಡಳಿತವನ್ನು ನೋಡಿಕೊಳ್ಳುವಂತ ಸಂಸ್ಥೆಯಾಗಿತ್ತು. ಸಾಮ್ರಾಜ್ಯದ ಆಡಳಿತದ ಅನುಕೂಲಕ್ಕಾಗಿ ತಮ್ಮದೇ ಆಗಿರುವಂತ ಅಧಿಕಾರಿಗಳನ್ನು ಹೊಂದಿದ್ರು. ರಾಜ್ಯದ ಮುಖ್ಯ ಅಧಿಕಾರಿಗಳು ಅಮಾತ್ಯ ಅಂತ ಕರೀತಾರೆ. ಅಮಾತ್ಯ ಅಂದ್ರೆ ಯಾರು? ಮಂತ್ರಿ. ಪ್ರಧಾನವಾಗಿರುವಂತ ಮಂತ್ರಿಯನ್ನ ಅಮಾತ್ಯ ಅಂತ ಹೇಳಿ ಕರೀತಿದ್ರು. ಗ್ರಾಮದ ಮುಖ್ಯಸ್ಥನನ್ನ, ಆ ಊರಿನ ಗ್ರಾಮದ ಮುಖ್ಯಸ್ಥನಿಗೆ ಏನಂತ ಕರೀತಿದ್ರು ಅಂದ್ರೆ ಮಹಾ ಆರ್ಯಕ ಅಂತ ಕರೀತಿದ್ರು. ಮಹಾ ಆರ್ಯಕ. ಗ್ರಾಮದ ಮುಖ್ಯಸ್ಥನನ್ನ ಮಹಾ ಆರ್ಯಕ ಅಂತ ಕರೀತಿದ್ರು. ನ್ಯಾಯಾಧೀಶ ಧರ್ಮಾಧೀಶ ಅಂತಿದ್ದ. ಆ ನ್ಯಾಯಾಧೀಶನನ್ನ ರುಜಕ ಅಂತ ಕರೀತಿದ್ರು. ಗ್ರಾಮದ ಮುಖ್ಯಸ್ಥನನ್ನ ಮಹಾ ಆರ್ಯಕ, ನ್ಯಾಯದ ಮುಖ್ಯಸ್ಥನನ್ನ ರುಜಕ, ಉಗ್ರಾಣದ ಮುಖ್ಯಸ್ಥನನ್ನ ಭಂಡಾರಿಕ ಅಂತ ಕರೀತಿದ್ರು. ಭಂಡಾರಿಕ, ನೋ ಭಂಡಾರಿ ಮಠ, ಭಂಡಾರಿಕ. ಉಗ್ರಾಣದ ಮುಖ್ಯಸ್ಥನನ್ನ ಭಂಡಾರಿಕ ಅಂತ ಕರೀತಿದ್ರು.
ನ್ಯಾಯಾಧೀಶನನ್ನು ರುಜಕ ಅಂತ ಕರೀತಿದ್ರು, ಗ್ರಾಮದ ಮುಖ್ಯಸ್ಥನನ್ನ ಮಹಾರ್ಯಕ ಅಂತ ಕರೀತಿದ್ರು. ಭೂ ದಾಖಲೆಯ ಅಧಿಕಾರಿಯನ್ನ ಭೂ ದಾಖಲೆ ಅಧಿಕಾರಿಯನ್ನು ಏನಂತ ಕರೀತಿದ್ರು? ನಿಂಬಂಧನಕಾರಿ. ಹಣಕಾಸಿನ ಮುಖ್ಯಸ್ಥನನ್ನ ಹಿರಣ್ಯಕ ಅಂತ ಕರೀತಿದ್ರು. ಶಾತವಾಹನರ ಆಡಳಿತದಲ್ಲಿ ರಾಜನೇ ಆಡಳಿತದ ಮುಖ್ಯಸ್ಥನಾಗಿದ್ದ. ರಾಜ ಆಡಳಿತದ ಪರಮಾಧಿಕಾರ. ನ್ಯಾಯಾಂಗ, ಕಾರ್ಯಾಂಗ, ಶಾಸಕಾಂಗ ಇವುಗಳ ಮುಖ್ಯಸ್ಥನಾಗಿದ್ದ ರಾಜ್ಯ. ಆಡಳಿತ ಅನುಕೂಲಕ್ಕಾಗಿ ರಾಜ್ಯವನ್ನ ಪ್ರಾಂತ್ಯವನ್ನ ಜನಪದ, ಜನಪದವನ್ನ ವಿಷಯವನ್ನ ಪಟ್ಟಣ, ಪಟ್ಟಣವನ್ನ ಅಗ್ರಹಾರ, ಅಗ್ರಹಾರವನ್ನ ಗ್ರಾಮ ಅಂತೇಳಿ ಡಿವೈಡ್ ಮಾಡ್ತಾ ಬಂದ. ಪ್ರಾಂತ್ಯದ ಕೆಳಗಡೆ ಜನಪದ ಇತ್ತು, ಜನಪದ ಕೆಳಗಡೆ ವಿಷಯ ಇತ್ತು, ವಿಷಯದ ಕೆಳಗಡೆ ಪಟ್ಟಣ ಇತ್ತು, ಪಟ್ಟಣದ ಕೆಳಗಡೆ ಅಗ್ರಹಾರ ಇತ್ತು, ಅಗ್ರಹಾರದ ಕೆಳಗಡೆ ಗ್ರಾಮ ಅಂತ. ಕೊನೆಯ ಹಂತ ಅಂದ್ರೆ ಗ್ರಾಮ. ನಗರಾಡಳಿತವನ್ನ, ಪಟ್ಟಣಗಳನ್ನ ನೋಡಿಕೊಳ್ಳುವುದು ನಿಗಮ ಸಭಾ ಅಂತ ಕರಿತೀವಿ. ಇದು KS ಕ್ವಶನ್. ನಿಗಮ ಸಭಾ ಯಾರ ಕೈಯಲ್ಲಿ, ಏನು ನಗರಾಡಳಿತ ಯಾರ ಕೈಯಲ್ಲಿತ್ತು ಅಂತ ಕ್ವಶನ್ ಕೇಳಿದ್ದಾನೆ. ನಿಗಮ ಸಭಾ ಅಂತ. ಇವರ ಕಾಲದ ನಾಣ್ಯಗಳನ್ನ ಕಾಯಿನ್ಸ್ ಅಂತ ಕರಿತೀವಿ. ನಾಣ್ಯಗಳನ್ನ ತೆಗೆದುಕೊಂಡಾಗ ಬೆಳ್ಳಿಯ ಕುಪಣ ಅಂತ ಒಂದು ನಾಣ್ಯ ಇತ್ತು. ಬೆಳ್ಳಿಯ ಕುಪಣ. ಬೆಳ್ಳಿಯ ನಾಣ್ಯಗಳನ್ನ ಕುಪಣ ಅಂತ ಕರಿತಿದ್ರು. ಚಿನ್ನದ ನಾಣ್ಯಗಳನ್ನ ಸುವರ್ಣ ಅಂತ ಕರಿತಿದ್ರು. ಚಿನ್ನದ ಸುವರ್ಣ ಮತ್ತೆ ದಿನಾರ ಅಂತ. ಚಿನ್ನದ ನಾಣ್ಯಗಳನ್ನ ಸುವರ್ಣ ಅಂತ ಕರಿತಿದ್ರು, ದಿನಾರ ಅಂತ ಕರಿತಿದ್ರು. ಬೆಳ್ಳಿಯ ನಾಣ್ಯಗಳನ್ನ ಕುಪಣ ಅಂತ ಕರಿತಿದ್ರು. ಬೆಳ್ಳಿಯ ನಾಣ್ಯಗಳನ್ನ ಕುಪಣ, ಚಿನ್ನದ ನಾಣ್ಯಗಳನ್ನ ಸುವರ್ಣ ಮತ್ತು ದಿನಾರ ಅಂತ ಕರಿತಿದ್ರು. ಅವರ ಕಾಲದಲ್ಲಿ ಭೂಕಂದಾಯ ಬಹಳ ಫೇಮಸ್ ಇತ್ತು. ರಾಜ್ಯದ ಪ್ರಧಾನವಾಗಿರುವಂತಹ ಆದಾಯನೇ ಭೂಕಂದಾಯ. ವ್ಯವಸಾಯದ ಮೇಲೆ ಹಾಕುವ ತೆರಿಗೆ ಏನಂತ ಕರಿತಿದ್ರು? ವ್ಯವಸಾಯದ ಮೇಲಿನ ತೆರಿಗೆಯನ್ನ ಬಲಿ ಅಂತ ಕರಿತಿದ್ರು. ಇದು ಕ್ವಶನ್ ಆಗಿದೆ. ಬಲಿ. ವ್ಯವಸಾಯದ ತೆರಿಗೆಯನ್ನ ಬಲಿ ಅಂತ ಕರಿತಿದ್ರು ಇವರ ಕಾಲದಲ್ಲಿ. ನಾಣ್ಯದ ತೆರಿಗೆಯನ್ನ ಹಿರಣ್ಯ, ದವಸ ರೂಪಗಳಲ್ಲಿ ಟ್ಯಾಕ್ಸ್ ಸಂಗ್ರಹ ಮಾಡ್ತಿದ್ರು. ದವಸ ಧಾನ್ಯಗಳನ್ನ ಮೊಯ ಅಂತ ಕರಿತಿದ್ರು. ಮೇಯ. ದವಸ ಧಾನ್ಯಗಳನ್ನ ಮೇಯ ಅಂತ ಕರೆದ್ರ ಇಲ್ಲಿ ನಾಣ್ಯ ರೂಪದ ತೆರಿಗೆಯನ್ನ ಏನಂತ ಕರಿತಿದ್ರು? ಹಿರಣ್ಯ ದೇಯ ಅಂತ ಕರಿತಿದ್ರು. ನಾಣ್ಯ ರೂಪದ ತೆರಿಗೆಯನ್ನ ಹಿರಣ್ಯ ದೇಯ. ದವಸ ರೂಪದ ಏನು ಅವರು ಟ್ಯಾಕ್ಸ್ ವಸೂಲಿ ಮಾಡ್ತಿದ್ರಲ್ಲ, ಮೊಯ. ಒಟ್ಟಾರೆಯಾಗಿ ವ್ಯವಸಾಯದ ತೆರಿಗೆಯನ್ನು ಏನ್ ಕರೀತಿದ್ರು ಅಂದ್ರೆ ಬಲಿ ಅಂತ ಹೇಳಿ ಕರೀತಿದ್ರು. ಹಾಗಾದ್ರೆ ಶಾತವಾಹನರ ಕಾಲದ ಧಾರ್ಮಿಕ ಜೀವನವನ್ನು ತೆಗೆದುಕೊಂಡಾಗ, ಶಾತವಾಹನರ ಕಾಲದ ಧಾರ್ಮಿಕ ಜೀವನ ಶಾತವಾಹನರ ಕಾಲದ ಧಾರ್ಮಿಕ ಜೀವನವನ್ನ ಅಥವಾ ಧಾರ್ಮಿಕ ಸ್ಥಿತಿಗತಿಗಳನ್ನ ಅಧ್ಯಯನ ಮಾಡಿದಂತ ಸಮಯದಲ್ಲಿ ಅವರು ವೈದಿಕ ಧರ್ಮಕ್ಕೆ ಹೆಚ್ಚಿನ ಮಹತ್ವ ಕೊಟ್ಟಿದ್ರು. ವೈದಿಕ ಧರ್ಮ ಅನುಸರಿಸ್ತಾ ಇದ್ರು. ವೈದಿಕ ಧರ್ಮದ ಅನುಯಾಯಿಗಳಾಗಿದ್ರು ಇವರ ಕಾಲದ ಧರ್ಮ ಯಾವುದಂದ್ರೆ ಶಾತವಾಹನರ ಮೂಲತಃ ವೈದಿಕ ಧರ್ಮದ ಅನುಯಾಯಿಗಳಾಗಿದ್ರು. ವೈದಿಕ ಧರ್ಮ ಅನುಸರಿಸ್ತಾ ಇದ್ರು. ಸಮಾಜದಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತೇಳಿ ವರ್ಣಾಶ್ರಮ ಪದ್ಧತಿ ಚಲಾವಣೆಯಲ್ಲಿತ್ತು. ಆದ್ರೆ ಹಿಂದೂ ಧರ್ಮವನ್ನ ಬೆಂಬಲಿಸಿದ್ರು, ವೈದಿಕ ಧರ್ಮ ಅನುಸರಿಸ್ತಾ ಇದ್ರು. ಆದ್ರೂ ಕೂಡ ಜೈನ ಧರ್ಮಕ್ಕೆ ಬೆಂಬಲ ಕೊಟ್ಟಿದ್ರು. ಜೈನ ಮತ್ತು ಬೌದ್ಧ ಧರ್ಮಗಳಲ್ಲಿ ಅವರು ಹೈಯೆಸ್ಟ್ ಮಹತ್ವವನ್ನು ನೀಡ್ತಾ ಬಂದ್ರು. ಅದಕ್ಕೆ ಸಾಕ್ಷಿ ಅನ್ನುವಂತೆ ಸ್ತೂಪಗಳ ನಿರ್ಮಾಣ ಮಾಡ್ತಾರೆ, ಚೈತ್ಯಾಲಯಗಳ ನಿರ್ಮಾಣ ಮಾಡ್ತಾರೆ. ಅನೇಕ ಚೈತ್ಯಾಲಯಗಳು, ಸ್ತೂಪಗಳು ಇವರ ಕಾಲದಲ್ಲಿ ನಿರ್ಮಾಣಗೊಂಡಿದ್ದವು. ಯಾಕೆಂದ್ರೆ ಜೈನ ಧರ್ಮದ ಗುರುಗಳು ಕುಂದಾಚಾರ್ಯ ಜೈನ ಧರ್ಮದ ಗುರುಗಳವರು. ಆ ಜೈನ ಧರ್ಮದ ಗುರುಗಳಾಗಿರುವಂತ ಕುಂದಾಚಾರ್ಯ ಎಂಬ ಗುರುಗಳ ಬೆಂಬಲದಿಂದ ಈ ಒಂದು ಸಾಮ್ರಾಜ್ಯವನ್ನು ಕಟ್ತಾರೆ. ಕುಂದಾಚಾರ್ಯ ಜೈನ ಮುನಿಗಳು, ಜೈನ ಧರ್ಮ ಗುರುಗಳು. ಆ ಜೈನ ಧರ್ಮಗಳ ಗುರುಗಳ ಬೆಂಬಲದಿಂದ ಈ ಒಂದು ಸಾಮ್ರಾಜ್ಯವನ್ನು ಕಟ್ಟುವಲ್ಲಿ ಯಶಸ್ವಿಯಾದರು. ವರ್ಣಾಶ್ರಮ ಪದ್ಧತಿ ಚಲಾವಣೆಯಲ್ಲಿತ್ತು. ಬೌದ್ಧ ಧರ್ಮ ಚಲಾವಣೆಯಲ್ಲಿತ್ತು. ಸೂರ್ಯ, ವಿಷ್ಣು, ಗಣೇಶ ದೇವರುಗಳನ್ನು ಪೂಜೆ ಮಾಡ್ತಿದ್ರು. ಸೂರ್ಯ, ವಿಷ್ಣು, ಗಣೇಶ ದೇವರುಗಳನ್ನ ಪೂಜೆ ಮಾಡ್ತಿದ್ರು. ಸೂರ್ಯ, ಗಣೇಶ, ವಿಷ್ಣು ದೇವರುಗಳನ್ನ ಪೂಜೆ ಮಾಡ್ತಾ ಇದ್ರು ಶಾತವಾಹನರು.
ಹೌದಾ ಅಲ್ಲೋ? ಶಾತವಾಹನರ ಕಾಲದ ಧರ್ಮ ಯಾವುದಂದ್ರೆ ವೈದಿಕ ಧರ್ಮ. ಆದ್ರೂ ಕೂಡ ಜೈನ ಧರ್ಮ ಮತ್ತು ಬೌದ್ಧ ಧರ್ಮಗಳಿಗೆ ಹೆಚ್ಚಿನ ಮಹತ್ವ ಕೊಟ್ಟರು. ಇದಕ್ಕೆ ಸಾಕ್ಷಿ ಅನ್ನುವಂತೆ ಕುಂದಾಚಾರ್ಯ ಜೈನ ಧರ್ಮದ ಗುರುವಾಗಿದ್ದ ಅವರ ಆಶೀರ್ವಾದದಿಂದ ಈ ಸಾಮ್ರಾಜ್ಯವನ್ನು ಕಟ್ಟಿದ್ರು. ಇವರ ಕಾಲದ ಸಾಹಿತ್ಯವನ್ನು ತೆಗೆದುಕೊಂಡಾಗ ಸಾಹಿತ್ಯ, ಶಾತವಾಹನರ ಕಾಲದ ಸಾಹಿತ್ಯಕ್ಕೆ ಹೆಚ್ಚಿನ ಮಹತ್ವ ಕೊಟ್ಟಿದ್ರು. ಯಾಕಂದ್ರೆ ಸ್ವತಃ ರಾಜರೇ ಕವಿಗಳಾಗಿದ್ರು. ಉದಾಹರಣೆ ಹಾಲನ್ನು ಪ್ರಸಿದ್ಧವಾದ ಗಾಥಾ ಸಪ್ತಸತಿ, ಹಾಲನ ಗಾಥಾ ಸಪ್ತಸತಿ 700 ಶೃಂಗಾರ ಪದ್ಯಗಳು ಪ್ರಾಕೃತ ಭಾಷೆಯಲ್ಲಿ ಬರೆದಿದ್ದಾನೆ. ಮತ್ತೆ ಇನ್ನೊಂದು ಕೃತಿಯನ್ನು ಬರೀತಾನೆ, ಸತ್ತೈಶೈ ಹಾಲನ ಗಾಥಾ ಸಪ್ತಸತಿ ಮತ್ತು ಸತ್ತೈಶ್ ಅನ್ನುವಂಥ ಕೃತಿಯನ್ನು ರಚನೆ ಮಾಡ್ತಾನೆ. ಸಾಹಿತ್ಯ. ಇವರ ಕಾಲದ ಲೀಲಾವತಿ, ಹಾಲನ ಹೆಂಡತಿ ಲೀಲಾವತಿ ಬರೆದ ಪ್ರಸಿದ್ಧವಾದ ಕೃತಿ ಲೀಲಾವತಿ ಬರೆದ ಪ್ರಸಿದ್ಧವಾದ ಕೃತಿ ಲೀಲಾವಯಿ, ಫೇಮಸ್ ಕೃತಿ. ಲೀಲಾವಯಿ ಪರಿಣಯ ಅನ್ನುವಂಥ ಕೃತಿಯನ್ನು ಬರೀತಾಳೆ. ಇವರ ಕಾಲದಲ್ಲಿ ಗ್ರೀಕ್ ಸಾಹಿತ್ಯ ಒಂದು ಗ್ರಂಥ ಪತ್ತೆಯಾಗಿದೆ. ಆ ಗ್ರೀಕ್ ಅನಾಮಿಕ ಕೃತಿ ಅಂತ ಕರೀತಾರೆ. ಅನಾಮಿಕ ಅಂದ್ರೆ ಯಾರು ಬರೆದವರು ಗೊತ್ತಿಲ್ಲ, ಅಪರಿಚಿತ. ಯಾವುದು? ಪೆರಿಪ್ಲಸ್ ಆಫ್ ಎರಿಥ್ರಿಯನ್ ಸಿ. ಪೆರಿಪ್ಲಸ್ ಆಫ್ ಎರಿಥ್ರಿಯನ್ ಸಿ. ಪೆರಿಪ್ಲಸ್ ಆಫ್ ಎರಿಥ್ರಿಯನ್ ಸಿ ಅನ್ನುವಂಥ ಗ್ರಂಥವನ್ನ ಗ್ರೀಕ್ ಅನಾಮಿಕ ಕೃತಿ. ಸರ್ವವರ್ಮನ ಕಾತಂತ್ರ ವ್ಯಾಕರಣ, ಸರ್ವವರ್ಮನ ಕಾತಂತ್ರ ವ್ಯಾಕರಣ. ನೋಡಿ, ಸರ್ವವರ್ಮನ ಕಾತಂತ್ರ ವ್ಯಾಕರಣ ಗ್ರೀಕ್ ಅನಾಮಿಕ ಕೃತಿಯಾಗಿರುವಂತ ಪೆರಿಪ್ಲಸ್ ಆಫ್ ಎರಿಥ್ರಿಯನ್ ಸಿ, ಲೀಲಾವತಿಯ ಲೀಲಾವಯಿ ಪಯಣ, ಹಾಲನ ಗಾಥಾ ಸಪ್ತಸತಿ ಮತ್ತು ಸತ್ತೈಶೈ, ಗುಣಾಢ್ಯನ ಬರೆದಂತ ಬೃಹತ್ ಕಥಾ, ಗುಣಾಢ್ಯನ ಬೃಹತ್ ಕಥಾ. ಬೃಹತ್ ಕಥಾ ಅಂದ್ರು ಒಂದೇ, ವಡ್ಡ ಕಥಾ ಅಂದ್ರು ಒಂದೇ. ಗುಣಾಢ್ಯನ ಬೃಹತ್ ಕಥಾ. ಕ್ಷೇಮೇಂದ್ರನ ಪ್ರಸಿದ್ಧವಾದ ಕೃತಿ ಕಥಾ ಸರಿತ್ಸಾಗರ. ಕ್ಷೇಮೇಂದ್ರನ ಕಥಾ ಸರಿತ್ಸಾಗರ, ಗುಣಾಢ್ಯನ ಬೃಹತ್ ಕಥಾ, ಸರ್ವವರ್ಮನ ಕಾತಂತ್ರ ವ್ಯಾಕರಣ, ಕುಂದಾಚಾರ್ಯ, ಗುರುಗಳಾಗಿರುವಂತ ಕುಂದಾಚಾರ್ಯ ಅವರು ಪ್ರವೃತ್ತ ಸಾರ ಅನ್ನುವಂಥ ಕೃತಿಯನ್ನು ಬರೀತಾರೆ. ಪ್ರವೃತ್ತ ಸಾರ. ಮತ್ತೆ ರಾಯನ ಸಾರ, ಪ್ರವಚನ ಸಾರ, ಪ್ರವೃತ್ತ ಸಾರ, ರಾಯನ ಸಾರ, ಪ್ರವಚನ ಸಾರ, ಮತ್ತೆ ಸಮಯ ಸಾರ. ಪ್ರಬುದ್ಧ ಸಾರ, ರಾಯನ ಸಾರ, ಪ್ರವಚನ ಸಾರ, ಸಮಯ ಸಾರ. ಯಾರ ಶಂಗ ಸಾರ ನಾವು ಹಾಲನ ಗಾಥಾ ಸಪ್ತಸತಿ, ಲೀಲಾವತಿಯ ಲೀಲಾವಯಿ, ಗ್ರೀಕ್ ಅನಾಮಿಕ ಕೃತಿಯಾಗಿರುವಂತ ಪೆರಿಪ್ಲಸ್ ಆಫ್ ಎರಿಥ್ರಿಯನ್ ಸಿ, ಸರ್ವವರ್ಮನ ಕಾತಂತ್ರ ವ್ಯಾಕರಣ, ಗುಣಾಢ್ಯನ ಬೃಹತ್ ಕಥಾ, ಕ್ಷೇಮೇಂದ್ರನ ಯಾರ ಬೇಳೆ ಸಾರ. ನಾವು ರಚನೆಯಾಗಿರುವಂತ ಪ್ರಮುಖವಾಗಿರುವ ಸಾಹಿತ್ಯಿಕ ಮೂಲಾಧಾರಗಳನ್ನು ಕಲಿ. ಎಂತ ಅದ್ಭುತವಾದ ಸಾಹಿತ್ಯ ರಚನೆ ಇತ್ತು. ಜಿಗದಾಡಿ ಸಾಹಿತ್ಯ ಬರೆದ. ಹೌದಾ ಅಲ್ಲೋ? ಇವರ ಕಾಲದಲ್ಲಿ ಅಗ್ರಹಾರಗಳಲ್ಲಿ ಶಿಕ್ಷಣ ಸಂಸ್ಥೆ ನಡೀತಾ ಇತ್ತು. ಅಗ್ರಹಾರಗಳಲ್ಲಿ ಶಿಕ್ಷಣಕ್ಕೆ ಹೆಚ್ಚಿನ ಮಹತ್ವ ಕೊಟ್ಟಿದ್ರು. ಶಾತವಾಹನರ ಕಾಲದ ಕಲೆ ಮತ್ತು ವಾಸ್ತುಶಿಲ್ಪವನ್ನು ತೆಗೆದುಕೊಂಡಾಗ, ಕಲೆ ಮತ್ತು ವಾಸ್ತುಶಿಲ್ಪ, ಶಾತವಾಹನರ ಕಲೆ ಗಾಂಧಾರ ಮತ್ತು ಮಥುರಾ ಶಿಲೆಗಳಲ್ಲಿ ಇವರು ಕೂಡ, ಅಂದ್ರೆ ಕುಶಾಣರ ಕಾಲದಲ್ಲಿ ಆರಂಭಗೊಂಡು ದಕ್ಷಿಣ ಭಾರತದಲ್ಲಿ ಶಾತವಾಹನರ ಕಾಲದಲ್ಲಿ ಕೂಡ ಗಾಂಧಾರ ಮಥುರಾ ಶೈಲಿಗಳಲ್ಲಿ ಕೆಲವೊಂದು ಅಂಶಗಳನ್ನ ನಾವು ನೋಡ್ತಾ ಬರ್ತೀವಿ. ನೀವು ಕನಗನಹಳ್ಳಿ ನೋಡಿರ್ಬೋದು. ಕಲಬುರಗಿ ಜಿಲ್ಲೆಯಲ್ಲಿ ಕನಗನಹಳ್ಳಿ ಅನ್ನುವಂತ ಒಂದು ಸ್ಥಳ ಇದೆ. ಆ ಕಲಬುರಗಿ ಜಿಲ್ಲೆಯ ಕನಗನಹಳ್ಳಿ ಅನ್ನುವಂಥ ಸ್ಥಳದಲ್ಲಿ ಶಾತವಾಹನರ ಮೂಲಾಧಾರಗಳು ಸಿಕ್ಕವೆ. ಉತ್ತರ ಕನ್ನಡ ಜಿಲ್ಲೆಯ ಬನವಾಸಿ
ಮತ್ತೆ ಕಲಬುರಗಿ ಜಿಲ್ಲೆ ಕನಗನಹಳ್ಳಿ ಅನ್ನುವಂತ ಸ್ಥಳಗಳಲ್ಲಿ ಶಾತವಾಹನರ ಕಾಲದ ಮೂಲಾಧಾರಗಳು ಪತ್ತೆಯಾಗಿವೆ. ಅವ್ರ ಕಾಲದಲ್ಲಿ ಅನೇಕ ಚೈತ್ಯಗಳು ನಿರ್ಮಾಣಗೊಳ್ಳುತ್ತವೆ. ಚೈತ್ಯಗಳಂದ್ರೆ ಏನು? ಚೈತ್ಯ ಅಂತ ಹೆಸರು ಕೇಳಿರಿ, ಚೈತ್ಯ. ಮತ್ತೆ ಇನ್ನೊಂದು ವಿಶೇಷ ಏನು? ವಿಹಾರಗಳು. ವಿಹಾರಗಳು ಶಾತವಾಹನರ ಕಾಲದಲ್ಲಿ ಚೈತ್ಯಗಳು ನಿರ್ಮಾಣಗೊಂಡು, ವಿಹಾರಗಳು ನಿರ್ಮಾಣಗೊಂಡು, ಸ್ತೂಪಗಳಂದ್ರೆ ಏನು? ಬುದ್ಧನ ಅವಶೇಷಗಳ ಮೇಲೆ ಗೊಮ್ಮಟಾಕಾರದ ಮೂರ್ತಿಗಳನ್ನೇ ಸ್ತೂಪಗಳು ಅಂತ ಕರೀತಾರೆ. ಪ್ರಪಂಚದ ಅತ್ಯಂತ ದೊಡ್ಡದಾಗಿರುವ ಸ್ತೂಪ ಯಾವುದು? ಬೌದ್ಧನಾಥ ಟೆಂಪಲ್ ಟಿಬೆಟ್ ದೇಶದಲ್ಲಿ ಕಂಡು ಬರುತ್ತೆ. ಪ್ರಪಂಚದ ಅತ್ಯಂತ ದೊಡ್ಡದಾಗಿರುವಂತ ದೊಡ್ಡದಾದ ಅಂತ ಬರ್ಕೊಂಡ್ರಿ, ದೊಡ್ಡದಾದ ಸ್ತೂಪ, ಪ್ರಪಂಚದ ಅತ್ಯಂತ ದೊಡ್ಡದಾಗಿರುವಂತ ಸ್ತೂಪ ಯಾವುದು? ಬೌದ್ಧನಾಥ ಟೆಂಪಲ್ ಎಲ್ಲಿದೆ? ಟಿಬೆಟ್ ದೇಶದಲ್ಲಿದೆ. ಜಗತ್ತಿನ ಅತ್ಯಂತ ದೊಡ್ಡದಾಗಿರುವ ಸ್ತೂಪ. ಭಾರತದ ಅತಿ ದೊಡ್ಡ ಸ್ತೂಪ, ಭಾರತದ ಅತ್ಯಂತ ದೊಡ್ಡದಾದ ಸ್ತೂಪ ಯಾವುದು? ಸಾಂಚಿ ಸ್ತೂಪ. ಭಾರತದ ಅತಿ ದೊಡ್ಡ ಸ್ತೂಪ ಸಾಂಚಿ ಸ್ತೂಪ. ದಕ್ಷಿಣ ಭಾರತದ ಅತಿ ದೊಡ್ಡ ಸ್ತೂಪ ಯಾವುದು? ದಕ್ಷಿಣ ಭಾರತ ಅತಿ ದೊಡ್ಡ ಸ್ತೂಪ ಅಮರಾವತಿ ಸ್ತೂಪ. ದಕ್ಷಿಣ ಭಾರತ ಅತಿ ದೊಡ್ಡ ಸ್ತೂಪ ಅಮರಾವತಿ ಸ್ತೂಪ. ಭಾರತ ಅತಿ ದೊಡ್ಡ ಸ್ತೂಪ ಸಾಂಚಿ ಸ್ತೂಪ. ಪ್ರಪಂಚದ ಅತಿ ದೊಡ್ಡ ಸ್ತೂಪ ಅಂದ್ರೆ ಬೌದ್ಧನಾಥ ಟೆಂಪಲ್ ಟಿಬೆಟ್ ದೇಶದಲ್ಲಿ ಕಂಡು ಬರ್ತದೆ. ಸರ್, ಚೈತ್ಯ ಅಂದ್ರೆ ಏನು? ಆಗ್ಲೇ ಹೇಳ್ತಾ ಇದ್ದೆ. ಚೈತ್ಯ ಇದರ ಮೀನಿಂಗ್ ಏನು ಅಂತಂದ್ರ, ಚೈತ್ಯಗಳಲ್ಲಿ ಯಾರು ವಾಸ ಮಾಡ್ತಾರೆ? ಇದು ಬೌದ್ಧರ ಪ್ರಾರ್ಥನಾ ಮಂದಿರಗಳು. ಬೌದ್ಧರ ಪ್ರಾರ್ಥನಾ ಮಂದಿರಗಳನ್ನ ಚೈತ್ಯಗಳು ಅಂತ ಕರೆದ್ರೆ, ವಿಹಾರಗಳಂದ್ರೆ ಏನು? ಬೌದ್ಧ ಸನ್ಯಾಸಿಗಳ ವಾಸಗೃಹ. ಬೌದ್ಧ ಸನ್ಯಾಸಿಗಳ ವಾಸಗೃಹವನ್ನು ವಿಹಾರಗಳಂತ ಕರೆದರೆ, ಚೈತ್ಯ ಅಂದ್ರೆ ಏನು? ಬೌದ್ಧರ ಪ್ರಾರ್ಥನಾ ಮಂದಿರಗಳನ್ನ ಚೈತ್ಯಗಳು ಅಂತ ಕರೀತಾರೆ. ಬೌದ್ಧ ಸನ್ಯಾಸಿಗಳ ವಾಸಗೃಹವನ್ನ ವಿಹಾರಗಳು ಅಂತ ಕರೀತಾರೆ. ವಿಹಾರಗಳು. ಪ್ರಪಂಚದ ಅತ್ಯಂತ ದೊಡ್ಡದಾಗಿರುವ ಸ್ತೂಪ ಬೌದ್ಧನಾಥ ಟೆಂಪಲ್. ಇವ್ರ ಕಾಲದಲ್ಲಿ ಅನೇಕ ಚೈತ್ಯಗಳ ನಿರ್ಮಾಣಗೊಳ್ಳುತ್ತವೆ. ಕಾರ್ಲೆ ಚೈತ್ಯಾಲಯ ಪುಣೆಯಲ್ಲಿದೆ. ಅಜಂತ ಔರಂಗಾಬಾದಲ್ಲಿದೆ. ಫೇಮಸ್ ಕಾರ್ಲೆ ಚೈತ್ಯ ಅಂತ ಬರ್ತದೆ. ಕಾರ್ಲೆ ಚೈತ್ಯ ಮಹಾರಾಷ್ಟ್ರದ ಪುಣೆ. ಕಾರ್ಲೆ ಚೈತ್ಯ ಅತ್ಯಂತ ಫೇಮಸ್. ಅಜಂತ ಮಹಾರಾಷ್ಟ್ರದ ಔರಂಗಾಬಾದ್. ಅಜಂತ ಕನ್ನೇರಿ ಫೇಮಸ್ ಚೈತ್ಯ. ಇದು ಮುಂಬೈದಲ್ಲಿದೆ. ಮಹಾರಾಷ್ಟ್ರ ಮುಂಬೈ. ಹೌದಲ್ಲೋ? ನಾಸಿಕದಲ್ಲಿದೆ. ಅನೇಕ ಇವರ ಕಾಲದ ಚೈತ್ಯಗಳನ್ನ ಸ್ತೂಪಗಳನ್ನ ನಿರ್ಮಾಣ ಮಾಡಿದರು. ಒಟ್ಟಾರೆಯಾಗಿ ಶಾತವಾಹನರ ಕಾಲಕ್ಕೆ ಸಂಬಂಧಪಟ್ಟಂತೆ ಇವರ ವ್ಯಾಪಾರ, ಇಂಟರ್ನ್ಯಾಷನಲ್ ಟ್ರೇಡ್, ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಮಹತ್ವ ಕೊಟ್ಟಿದ್ರು. ಇದಕ್ಕೆ ಸಾಕ್ಷಿ ಎನ್ನುವಂತೆ ತಮಿಳುನಾಡಿನ ಅರಕಮೇಳ ಅನ್ನುವಂತ ಬಂದರದಲ್ಲಿ ನಾಣ್ಯಗಳ ಮೇಲೆ ಮೀನು ಮತ್ತು ಹಡಗಿನ ಚಿತ್ರಗಳನ್ನು ಟಂಕಿಸಲಾಗಿತ್ತು. ಪೈಠಾಣ ಆಗಿರಬಹುದು, ಅಮರಾವತಿ ಆಗಿರಬಹುದು, ಸನ್ನತಿ ಆಗಿರಬಹುದು, ಅಜಂತ ಆಗಿರಬಹುದು, ನಾಸಿಕ್ ಆಗಿರಬಹುದು. ಅವರ ಕಾಲದ ಪ್ರಮುಖ ರೇವತಿಪುರ, ಗೋವಾ ಅವರ ಕಾಲದ ಪ್ರಮುಖವಾಗಿರುವಂತ ವ್ಯಾಪಾರದ ಕೇಂದ್ರಗಳಾಗಿದ್ದು. ಅವರು ಯಾರೊಂದಿಗೆ ವ್ಯಾಪಾರ ಸಂಪರ್ಕ ಹೊಂದಿದ್ರು ಅಂದ್ರೆ ರೋಮದೊಂದಿಗೆ ವ್ಯಾಪಾರ ಸಂಪರ್ಕ ಹೊಂದಿದ್ರು. ರೋಮ್ ದೇಶದೊಂದಿಗೆ ತಮ್ಮ ವ್ಯಾಪಾರ ಸಂಪರ್ಕವನ್ನು ಹೊಂದಿದ್ರು ಅಂತ ಹೇಳಿ ಅಧ್ಯಯನ ಮಾಡ್ತೀವಿ. ಹೀಗೆ ಶಾತವಾಹನರ ಕಾಲದ ಒಂದು ಸಾಹಿತ್ಯ, ಕಲೆ, ವಾಸ್ತುಶಿಲ್ಪ ಅವರು ಕೊಟ್ಟಂತ ಕೊಡುಗೆ ಇದೆಯಲ್ಲ, ಇದು ಅಪಾರ ಪ್ರಮಾಣದ ಕೊಡುಗೆಯನ್ನು ಅವರು ಕೊಡುವಲ್ಲಿ ಯಶಸ್ವಿಯಾದರು ಅಂತ ಹೇಳಿ ನಾವು ಅಧ್ಯಯನ ಮಾಡ್ತೀವಿ. ಇಲ್ಲಿಗೆ ಶಾತವಾಹನ ಮನೆತನ ಕಂಪ್ಲೀಟ್.
ಹಾಗಾದ್ರೆ ಕರ್ನಾಟಕ ರಾಜ್ಯವನ್ನಾಳಿದಂತ ಅಚ್ಚ ಕನ್ನಡದ ಮೊಟ್ಟ ಮೊದಲ ಮನೆತನ, ಅಚ್ಚ ಕನ್ನಡದ ಮೊದಲ ಮನೆತನ, ಅಚ್ಚ ಕನ್ನಡದ ಮೊಟ್ಟ ಮೊದಲ ಮನೆತನ ಯಾವುದಂತ ಕೇಳ್ತಾನೆ? ಬನವಾಸಿಯ ಕದಂಬರು. ಬನವಾಸಿಯ ಕದಂಬರು ನೋಡಿ, ಇವರ ಕಾಲಾವಧಿ, ಬನವಾಸಿ ಕದಂಬರ ಕಾಲಾವಧಿ ಎಲ್ಲಿಂದ ಎಲ್ಲಿವರೆಗೆ? ಕ್ರಿಸ್ತ ಶಕ 345ರಿಂದ ಕ್ರಿಸ್ತ ಶಕ 540ರವರೆಗೆ ಅಚ್ಚ ಕನ್ನಡದ ಮೊಟ್ಟ ಮೊದಲ ಮನೆತನ ಅಂತ ಕರಿತೀವಿ. ಕ್ರಿಸ್ತ ಶಕ 345ರಿಂದ 540ರವರೆಗೆ ಆಳ್ವಿಕೆಯನ್ನು ಮಾಡಿದಂತ ಕರ್ನಾಟಕ ರಾಜ್ಯದ ಒಂದು ಹೆಮ್ಮೆಯ ಮನೆತನ. ಇವರನ್ನ ಯಾಕೆ ನಾವು ಕನ್ನಡಿಗರಂತ ಕರೆದೆವು? ಅವರು ಕೊಟ್ಟಂತ ಕೊಡುಗೆ ಇದೆಯಲ್ಲ, ಅಪಾರ ಪ್ರಮಾಣದ ಕೊಡುಗೆ ಕೊಟ್ಟರು. ಕರ್ನಾಟಕ ರಾಜ್ಯಕ್ಕೆ ಇವರು ಕೊಟ್ಟಂತ ಕೊಡುಗೆ ಅಪಾರ ಪ್ರಮಾಣದ ಕೊಡುಗೆ. ಯಾಕಂದ್ರೆ ಇವು ಕಾಲದಲ್ಲಿ ಆಡಳಿತ ಭಾಷೆ ಕನ್ನಡ ಆಗಿತ್ತು, ಶಾಸನಗಳ ರಚನೆ ಮಾಡಿದರು, ದೇವಸ್ಥಾನಗಳನ್ನು ಕಟ್ಟಿದರು, ಕೋಟೆ ಕೊತ್ತಲೆಗಳು ಕರ್ನಾಟಕದಲ್ಲಿ ಸಿಕ್ಕಿವೆ. ಅವರ ಶಾಸನಗಳು ಕರ್ನಾಟಕದ ಕುರಿತು ಹೇಳುತ್ತವೆ. ಅವರ ರಾಜಧಾನಿ ಬನವಾಸಿ, ಉತ್ತರ ಕನ್ನಡ ಜಿಲ್ಲೆಯ ಬನವಾಸಿ. ಆ ನಿತ್ಯ ಹರಿದ್ವರ್ಣ ಕಾಡುಗಳ ಮಧ್ಯದಲ್ಲಿ ಕಾಳಿ ನದಿ, ವರದಾ ನದಿ, ಎಂತ ಅದ್ಭುತವಾಗಿರುವಂತ ನದಿಗಳ ಹರಿಯುವಂತ ಪುಣ್ಯ ಭೂಮಿಯಲ್ಲಿ ಸಾತೋಳ ಜಲಪಾತ, ಲಾಲಗುಳಿ ಫಾಲ್ಸ, ಉಂಚಳ್ಳಿ ಫಾಲ್ಸ, ಮಾಗೋಡು ಫಾಲ್ಸ, ಶಿವಗಂಗಾ ಫಾಲ್ಸಗಳ ಮಧ್ಯದಲ್ಲಿ, ಆ ಅಭಯಾರಣ್ಯದ ಮಧ್ಯದಲ್ಲಿ, ಹುಲಿ ಸಂರಕ್ಷಣಾ ತಾಣಗಳ ಮಧ್ಯದಲ್ಲಿ, ಕಪ್ಪು ಚಿರತೆಗಳ ಮಧ್ಯದಲ್ಲಿ, ಆನೆಗಳ ಮಧ್ಯದಲ್ಲಿ ತಮ್ಮ ಸಾಮ್ರಾಜ್ಯವನ್ನು ಕಟ್ಟಿದ್ರಲ್ಲ. ಎವರ್ಗ್ರೀನ್ ಫಾರೆಸ್ಟ್, ನಿತ್ಯ ಹರಿದ್ವರ್ಣ ಕಾಡುಗಳ ಮಧ್ಯದಲ್ಲಿ ಎಷ್ಟು ಚಂದ ಇತ್ತಂದ್ರ ಪಂಪ್ ಹೇಳ್ತಾನೆ, ಚಾಗದ ಭೋಗದ ಕರದ ಗೇಯದ ಗೊಟ್ಟಿಯ ಲಂಪಿ ನಿಂಪುಗೊಳ್ಳ ಗಾಗರಮಾದ ಮನಸ್ಸಿರಂತಾಗಿ ಪುಟ್ಟಲೆ ನಾಗಮಂತ್ರದಂತ್ರ ಪೊದೆ ಮರುದುಂಬಿಯಾಗಿ ಮೆಣ ಕೋಗಿಲಿಯಾಗಿ ಪುಟ್ಟುವುದು ನಂದನದೋಳು ಬನವಾಸಿ ದೇಶದೋಳು. ಎಷ್ಟು ಸುಂದರವಾದ ಉತ್ತರ ಕನ್ನಡ ಜಿಲ್ಲೆ. ಯಾಕಂದ್ರೆ ಈ ಬನವಾಸಿಯ ಕದಂಬರು ಜನ್ಮ ತಾಳಿದ್ದು ಕರ್ನಾಟಕ ರಾಜ್ಯದ ವಾಯುವ್ಯ ಭಾಗದಲ್ಲಿ. ಕರ್ನಾಟಕ ರಾಜ್ಯದ ವಾಯುವ್ಯ ಭಾಗದಲ್ಲಿ ಬನವಾಸಿಯ ಕದಂಬರು ಜನ್ಮ ತಾಳ್ತಾರೆ. ದಕ್ಷಿಣ ಭಾಗದಲ್ಲಿ ಗಂಗರು, ವಾಯುವ್ಯ ಭಾಗದಲ್ಲಿ, ಈ ಭಾಗದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಬನವಾಸಿಯ ಕದಂಬರು ಜನ್ಮ ತಾಳ್ತಾರೆ. ಅವಮಾನ ಆಗ್ತದೆ. ಶರ್ಮ ಹೋಗಿ ವರ್ಮನಾದ, ಬ್ರಹ್ಮಣನ ಹೋಗಿ ಕ್ಷತ್ರಿಯನಾದ, ಲೇಖನ ಹಿಡಿಯುವ ಕೈ ಖಡ್ಗ ಹಿಡಿತು, ಮಂತ್ರ ಪಠಣ ಮಾಡಬೇಕಾದ ನಾಲಿಗೆ ರಾಜ್ಯಾಜ್ಞೆ ಹೊಡಿಸಿತು. ಅವಮಾನ ಆದಾಗ ನಾವು ಸಹಿಸ್ಕೊಂಡ್ ಬರ್ತೀವಿ, ಅಪಮಾನ ಆದಾಗ ನಾವು ಸಹಿಸ್ಕೊಂಡ್ ಬರ್ತೀವಿ. ಆ ಅವಮಾನ ಅಪಮಾನಗಳ ವಿರುದ್ಧ ಒಂದು ಸಾಮ್ರಾಜ್ಯವನ್ನು ಕಟ್ತಾನೆ ಮಯೂರ ವರ್ಮ. ಮಯೂರ ಶರ್ಮ ಹೋಗಿ ಮಯೂರ ವರ್ಮ ಆದ, ಬ್ರಾಹ್ಮಣನ ಹೋಗಿ ಕ್ಷತ್ರಿಯನಾದ, ಲೇಖನ ಹಿಡಿಯುವ ಕೈ, ದರ್ಬೆ ಹಿಡಿಯುವ ಕೈ ಖಡ್ಗ ಹಿಡಿತು, ಮಂತ್ರ ಪಠಣ ಮಾಡಬೇಕಾದ ನಾಲಿಗೆ ರಾಜ್ಯಾಜ್ಞೆ ಹೊಡಿಸಿತು. ಜನವಾರ ಧರಿಸಬೇಕಾದ ಶರೀರ ಕ್ಷತ್ರಿಯ ಕವಚಗಳನ್ನು ಧರಿಸಿಕೊಂಡು ಆ ಕ್ಷತ್ರಿಯ ಕವಚಗಳ ಮೂಲಕ ತನ್ನ ಸಾಮ್ರಾಜ್ಯವನ್ನು ಕಟ್ಟಿದ ಅಂತ ಹೆಮ್ಮೆಯ ಕನ್ನಡಿಗರು. ಅಚ್ಚ ಕನ್ನಡದ ಮೊಟ್ಟ ಮೊದಲ ಮನೆತನ ಅಂದ್ರೆ ಅದನ್ನ ಬನವಾಸಿಯ ಕದಂಬ ಮನೆತನ ಅಂತ ಕರೀತೀವಿ. ಯಾರು ನೀವು ಸಮಾಧಾನ ಮಾಡ್ಕೊರನವರು? ಅಚ್ಚ ಕನ್ನಡದ ಮೊಟ್ಟ ಮೊದಲ ಮನೆತನ ಆಗಿರುವಂತ ಬನವಾಸಿಯ ಕದಂಬ ಮನೆತನ ಯಾವ ನದಿಯ ದಡದ ಮೇಲೆ ಬೆಳೆದು ಬಂತು ಅಂದ್ರೆ ವರದಾ ನದಿಯ ದಡ. ಇದು ಕ್ವಶನ್ ಕೇಳ್ಯಾನ. ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ವರದಾ ಮತ್ತು ಬೆಡತಿ ನದಿಗಳನ್ನು ಒಂದುಗೂಡಿಸಿ ಉತ್ತರ ಕರ್ನಾಟಕದ 4 ಜಿಲ್ಲೆಗಳಿಗೆ ನೀರಾವರಿ ಯೋಜನೆ ಕಲ್ಪಿಸಬೇಕು ಅನ್ನುವಂಥದ್ದು. ಯಾವ ನದಿಯ ದಡದ ಮೇಲೆ ತನ್ನ ಸಾಮ್ರಾಜ್ಯವನ್ನು ಕಟ್ಟಿದಾರಂದ್ರ ವರದಾ ನದಿಯ ದಡದ ಮೇಲೆ ತನ್ನ ಸಾಮ್ರಾಜ್ಯವನ್ನು ಕಟ್ತಾರೆ. ಈ ಮನೆತನದ ಸ್ಥಾಪಕ ಯಾರು? ಮಯೂರ ವರ್ಮ. ಈ ಮನೆತನ ಸ್ಥಾಪಕ ಮಯೂರ ವರ್ಮ. ರಾಜ್ಯ ಲಾಂಛನ, ಈ ಮನೆತನದ ರಾಜ್ಯ ಲಾಂಛನ ಯಾವುದು? ಸಿಂಹ. ಪ್ರಸಿದ್ಧ ದೊರೆ ಯಾರು? ಕಾಕುತ್ಸ ವರ್ಮ. ಪ್ರಸಿದ್ಧ ದೊರೆ ಕಾಕುತ್ಸ ವರ್ಮ, ಲಾಂಛನ ಸಿಂಹ, ಸ್ಥಾಪಕ ಮಯೂರ ವರ್ಮ, ರಾಜಧಾನಿ ಬನವಾಸಿ,
ರಾಜಧಾನಿ ಬನವಾಸಿ, ಪ್ರಸಿದ್ಧ ದೊರೆ ಕಾಕುತ್ಸವರ್ಮ, ಲಾಂಛನ ಸಿಂಹ, ಸ್ಥಾಪಕ ಮಯೂರವರ್ಮ, ಈ ಮನೆತನವನ್ನು ಬೆಂಬಲಿಸಿದ ಗುರು, ಬೆಂಬಲ ಕೊಟ್ಟ ಗುರು ವೀರಶರ್ಮ, ಬೆಂಬಲ ಕೊಟ್ಟಂತ ಗುರು ಯಾರು? ವೀರಶರ್ಮ. ಬೆಂಬಲ ಕೊಟ್ಟ ಗುರು ವೀರಶರ್ಮ. ರಾಜಧಾನಿ ಬನವಾಸಿ, ಪ್ರಸಿದ್ಧ ದೊರೆ ಕಾಕುತ್ಸವರ್ಮ, ಲಾಂಛನ ಸಿಂಹ, ಸ್ಥಾಪಕ ಮಯೂರವರ್ಮ. ಅಚ್ಚ ಕನ್ನಡದ ಮೊಟ್ಟ ಮೊದಲ ಮನೆತನ ವಾಯುವ್ಯ ಕರ್ನಾಟಕದಲ್ಲಿ ಉದಯ ಆಯಿತು. ಕದಂಬ ಎಂಬ ವೃಕ್ಷದ ಕೆಳಗಡೆ ಜನ್ಮ ತಾಳಿದ ಮನೆತನವೇ ಬನವಾಸಿಯ ಕದಂಬರು ಅಂತ ಕರಿತೀವಿ. ಹಾಗಾದ್ರೆ ಈ ಮನೆತನದ ಇತಿಹಾಸವನ್ನ ಅಧ್ಯಯನ ಮಾಡುವಂತ ಸಮಯದಲ್ಲಿ ಸಾಕಷ್ಟು ನಮಗೆ ರೋಚಕಗಳದಾವೆ. ಈ ಮನೆತನದ ಪ್ರಸಿದ್ಧವಾದ ನಾಣ್ಯ ಯಾವುದಂತ ಕೇಳಿದ್ದಾನೆ. ಈ ಮನೆತನದ ಪ್ರಸಿದ್ಧವಾದ ನಾಣ್ಯ ಪದ್ಮಟಂಕ. ಪದ್ಮಟಂಕ. ಪ್ರಸಿದ್ಧವಾದ ನಾಣ್ಯ ಪದ್ಮಟಂಕವಾದರೆ ಈ ಮನೆತನದ ಪ್ರಸಿದ್ಧವಾದ ಹಬ್ಬ ಚೈತ್ರದ ದೀಪಾವಳಿ. ಚೈತ್ರ ದೀಪಾವಳಿ ಬಹಳ ಸಂಭ್ರಮದಿಂದ ಆಚರಣೆ ಮಾಡ್ತಿರುತ್ತೆ. ಉತ್ತರ ಕನ್ನಡ ಜಿಲ್ಲೆಯ ಬನವಾಸಿಯಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹೈಯೆಸ್ಟ್ ಸಂಭ್ರಮದಿಂದ ದೀಪಾವಳಿನ ಹಬ್ಬವನ್ನ ಆಚರಣೆ ಮಾಡಿರ್ತದೆ. ಒಂದು ಭಾಗ ಯಾವುದು ಅಂತಂದ್ರೆ ಅದು ಉತ್ತರ ಕನ್ನಡ ಜಿಲ್ಲೆ. ಅದಕ್ಕೆ ಚೈತ್ರದ ದೀಪಾವಳಿ ಯಾವ ಸಾಮ್ರಾಜ್ಯದ ಪ್ರಸಿದ್ಧವಾಗಿರುವಂತಹ ಹಬ್ಬ ಅಂತಂದ್ರೆ ಅದು ಬನವಾಸಿಯ ಕದಂಬರ ಪ್ರಸಿದ್ಧವಾದ ಹಬ್ಬ. ಚೈತ್ರದ ದೀಪಾವಳಿ, ಪದ್ಮಟಂಕ, ವೀರಶರ್ಮ, ರಾಜಧಾನಿ ಬನವಾಸಿ, ಬೈಜಾಂಟಿಯನ್ ಅಂತ ಕರೀತಾರೆ. ಪ್ರಸಿದ್ಧ ದೊರೆ ಕಾಕುತ್ಸವರ್ಮ, ಲಾಂಛನ ಸಿಂಹ, ಸ್ಥಾಪಕ ಮಯೂರವರ್ಮ. ಹಾಗಾದ್ರೆ ಈ ಮನೆತನದ ಇತಿಹಾಸಕ್ಕೆ ತಮ್ಮದೇ ಆಗಿರುವಂತ ಕೆಲವು ಮೂಲಾಧಾರಗಳದಾವೆ. ಈ ಮನೆತನದ ಇತಿಹಾಸವನ್ನು ಅಧ್ಯಯನ ಮಾಡಲು ಇವತ್ತು ಬನವಾಸಿಗೆ ಹೋಗ್ರಿ, ನೀವು ಮಧುಕೇಶ್ವರ ಅನ್ನುವಂತ ದೇವಾಲಯ ಇದೆ. ಕೈ ಮಾಡಿ ಕರೀತು, ಬರ್ರಿ ನಿಮ್ಮ ಕೋಡಿ ನೋಡೋರಿ. ಉತ್ತರ ಕನ್ನಡ ಜಿಲ್ಲೆಯ ಬನವಾಸಿಯಲ್ಲಿ ಮಧುಕೇಶ್ವರ ಅನ್ನುವಂತ ದೇವಾಲಯ ಇದೆ. ಶಿವಮೊಗ್ಗ ಜಿಲ್ಲೆಯ ತಾಳಗುಂದದಲ್ಲಿ ಪ್ರಾಣಮೇಶ್ವರ ದೇವಾಲಯ ಇದೆ. ಯಾರ ಕರ್ಕೊಂಡು ಹೋರಿನವ್ರವ್ರು ಎಕ್ಸಾಮ್ ಬರೀರಿ ಮೊದಲು ನೀವು ಚಂದಗೆ. ಕರ್ನಾಟಕ ರಾಜ್ಯದಲ್ಲಿ ಆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪ್ರಣಮೇಶ್ವರ ಅನ್ನುವಂತ ಫೇಮಸ್ ದೇವಾಲಯ ಇದೆ. ಆ ಉತ್ತರ ಕನ್ನಡ ಜಿಲ್ಲೆಯ ಪ್ರಣಮೇಶ್ವರ ದೇವಾಲಯದ ವಿಶೇಷ ಏನಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಸ್ಥಾಪನೆಯಾಗಿರುವಂತ ಮೊಟ್ಟ ಮೊದಲ ದೇವಸ್ಥಾನ ಅಂತ ಕರೀತೀವಿ. ನಮ್ಮ ರಾಜ್ಯದ ಮೊದಲ ದೇವಸ್ಥಾನ. ಯಾರು ಈ ಜನ್ಮದ ಕರ್ಕೊಂಡು ಹೋಗಲ್ಲ ಅಂತ. ಮೊದಲ ಮನೆತನವಾಗಿರುವಂತ ಕದಂಬ ಮನೆತನದ ಇತಿಹಾಸಕ್ಕೆ ಇವತ್ತು ಉತ್ತರ ಕನ್ನಡ ಜಿಲ್ಲೆ ಬನವಾಸಿ ಮಧುಕೇಶ್ವರ ದೇವಾಲಯ ಫೇಮಸ್ ಇದೆ. ಮಧುಕೇಶ್ವರ ದೇವಾಲಯ. ಕೈ ಮಾಡಿ ಕರೀತು, ಬರೀರೋ ನಿಮ್ಮ ಕೋಡಿ, ಉಣ್ರಿ ತಿನ್ರಿ. 5 ಶಾಸನಗಳು ಪತ್ತೆಯಾಗಿದ್ದಾವೆ. ಆ 5 ಶಾಸನಗಳು ಈ ಮನೆತನದ ಇತಿಹಾಸದ ಮೇಲೆ ಬೆಳಕು ಚೆಲ್ಲುತ್ತವೆ. ಒಂದು ತಾಳಗುಂದ ಶಾಸನ ಫೇಮಸ್, ಹಲಸಿ ಶಾಸನ, ಹಲ್ಮಿಡಿ ಶಾಸನ, ಚಂದ್ರವಳ್ಳಿ ಶಾಸನ, ಗುಡ್ನಾಪುರ ಶಾಸನ. 2016 ಗ್ರೂಪ್ ಸಿ ಕೇಳಿದಂತ ಪ್ರಶ್ನೆ ಇದು. ಈ ಕೆಳಗಿನ ಯಾವ ಶಾಸನ ಮಯೂರ ತಂದೆ ಬಂಧುಶೇಣನ ತಂದೆ ವೀರಶರ್ಮ, ವೀರಶರ್ಮನ ಮಗ ಬಂಧುಶೇಣನ ಮಗ ಮಯೂರವರ್ಮನ ತಂದೆ ಬಂಧುಶೇಣನ ತಂದೆ ವೀರಶರ್ಮನ ಮಗನ ಬಂಧುಶೇಣನ ಮಗ ಮಯೂರವರ್ಮ. ಈ ತರ ರಕ್ತ ಸಂಬಂಧದ ಬಗ್ಗೆ ತಿಳಿಸುವಂತ ಶಾಸನ ಯಾವುದು ಅಂದ್ರೆ ಉತ್ತರ ಕನ್ನಡ ಜಿಲ್ಲೆಯ ಬನವಾಸಿಯ ಪಕ್ಕದಲ್ಲಿ ದೊರೆತಂತ ಗುಡ್ನಾಪುರ ಶಾಸನ. ಆ ಉತ್ತರ ಕನ್ನಡ ಜಿಲ್ಲೆಯ ಕಂಡು ಬಂದಂತ ಗುಡ್ನಾಪುರ ಶಾಸನ ಏನ್ ಹೇಳ್ತದಂದ್ರೆ ಮಯೂರ ವರ್ಮನ ತಂದೆ ಬಂಧುಶೇಣನ ತಂದೆ ವೀರಶರ್ಮನ ಮಗ
ಯಾರವರು? ಕ್ವಶನ್ ಪೇಪರ್ ತೆಗೆದು ನೋಡ್ರಿ, ಗ್ರೂಪ್ ಸಿ 2016. ಆ ಮಯೂರವರ್ಮನ ತಂದೆ ಬಂಧುಶೇಣನ ಮಗ ವೀರಶರ್ಮ, ಈ ತರ ರಿಲೇಷನ್ ಹೇಳುವಂತ ಒಂದು ಶಾಸನ ಯಾವುದು ಅಂತಂದ್ರೆ ಅದು ಗುಡ್ನಾಪುರ ಶಾಸನ. ಚಂದ್ರವಳ್ಳಿ ಶಾಸನ ಮಯೂರವರ್ಮ ಕೆತ್ತನೆ ಮಾಡ್ತಾನೆ, ಚಿತ್ರದುರ್ಗದಲ್ಲಿ ಕಂಡು ಬರುತ್ತೆ. ಆ ಚಿತ್ರದುರ್ಗದಲ್ಲಿ ಕಂಡು ಬರುವ ಚಂದ್ರವಳ್ಳಿ ಶಾಸನ ಕೆರೆಯನ್ನ ಕಟ್ಟಿಸಿದ ಅಂತ. ಆ ಭಾಗದ ಜನತೆಗೆ ನೀರಿರ್ಲಿಲ್ಲ, ಮಳೆ ಪ್ರಮಾಣ ಕಡಿಮೆ ಆಗ್ತಿತ್ತು. ಆ ಕಡಿಮೆಯಾಗುವ ಭಾಗದಲ್ಲಿ ನೀರಾವರಿ ಸೌಲಭ್ಯವನ್ನು ಕಲ್ಪಿಸಬೇಕು, ರೈತರಿಗೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಬೇಕು, ಆ ಭಾಗ ಮಾಡಬೇಕು, ಆ ಭಾಗದ ರೈತರ ಕಣ್ಣೀರು ಒರೆಸುವಂತ ಪ್ರಯತ್ನ ಮಾಡಬೇಕು ಅಂತೇಳಿ ಮಯೂರವರ್ಮ ಕರ್ನಾಟಕ ರಾಜ್ಯದ ಮೊದಲ ಕೆರೆಯನ್ನ ಕಟ್ಟಿಸ್ತಾನೆ. ಆ ಕೆರೆಯ ಡೀಟೇಲ್ಸ್ ಅನ್ನ ಚಂದ್ರವಳ್ಳಿ ಅನ್ನುವಂತ ಶಾಸನದಲ್ಲಿ ಬರೆಯಲಾಗಿದೆ. ಆ ಚಂದ್ರವಳ್ಳಿ ಶಾಸನದಲ್ಲಿ ಕೂಪನಾಚಂ ಎಂದು ಬರೆಯಲಾಗಿದೆ. ಕ್ವಶನ್ ಕೇಳಿದ್ದಾನೆ, ಕೂಪನಾಚಂ ಯಾವ ಶಾಸನ? ಚಂದ್ರವಳ್ಳಿ ಶಾಸನ. ಇದು ಸಂಸ್ಕೃತ ಭಾಷೆಯಲ್ಲಿದೆ. ಇದನ್ನು ಕೆತ್ತನೆ ಮಾಡಿದವರು ಮಯೂರವರ್ಮ. ಕೂಪನ ಯಾಕಂದ್ರೆ ಕೆರೆಗೆ ತಮ್ಮ ಜೀವನವನ್ನು ಬಿಟ್ಟರೆ ಎಷ್ಟೋ. ನಾವು ಡಿಗ್ರಿ ಶಮ್ ಇದ್ದಾಗ ಒಂದು ಕೆರೆಗೆ ಹಾರಂತ ಪದ್ಯನೇ ಇತ್ತು. ಕಲ್ಲನ ಕೇರಿ ಮಲ್ಲನ ಗೌಡ ಕೆರೆಯೊಂದು ಕಟ್ಟಿಶನ, ಶೆರೆಮುಕ್ಕ ನೀರಿಲ್ಲ ಕಲ್ಲನ ಕೇರಿ ಮಲ್ಲನ ಗೌಡ ಕೆರೆಯೊಂದು ಕಟ್ಟಿಶನ, ಶೆರೆಮುಕ್ಕ ನೀರಿಲ್ಲ ಜ್ಯೋತಿಷ್ಯ ಕೇಳ್ಯಾನ ಭವಿಷ್ಯ ಕೇಳ್ಯಾನ, ಕೆರೆಯು ಹಾರವು ಬೇಡದ. ನೋಡಿ ಹಂಗ ಕೆರೆ ಹಾರ ಬೇಡಿರ್ತದೆ. ಹಿರಿಸ್ವಸಿ ಮಲ್ಲವ ಕೊಟ್ಟಾರ, ಹಿರಿತನ ಮಾಡೋರಿಲ್ಲ. ಕೊನೆಸ್ವಸಿ ಭಾಗೀರಥಿನ ಕೆರೆಗೆ ಹಾರ ಕೊಡ್ಬೇಕಂತ ವಿಚಾರ. ಈ ಸುದ್ದಿ ಭಾಗೀರಥಿ ಗೊತ್ತಾಗ್ತದ. ಗೋಧಿ ಹಸನ ಮಾಡುವ ಸಮಯದಲ್ಲಿ ಕಣ್ಣಾಗ ನೀರು ಬರ್ತಾವ. ಅತ್ತಿ ಮಾವ ಕೇಳ್ತಾರೆ, ಯಾಕೆ ಕಣ್ಣಾಗ ನೀರ? ಇಲ್ಲ, ಆ ಗೋಧಿ ಹಸನ ಮಾಡುವ ಕಣ್ಣಾಗ ಧೂಳು ಬಿದ್ದದ, ಕಸ ಬಿದ್ದದ, ಅದ ಕಣ್ಣಾಗ ನೀರು ಬಂದದ. ನನ್ನ ತಂದೆ ತಾಯಿ ಜೀವನ ಅನಿಸ್ತಾ ಇದೆ, ಹೋಗಿ ಬರ್ತೀನಿ ಅಂತ ಹೋಗ್ತಾಳ ಭಾಗೀರಥಿ. ಅವ್ರ ಅಪ್ಪ ಅವ್ರ ಭೇಟಿಯಾಗಿ ಅವ್ರು ಕೇಳ್ತಾರೆ, ಯಾಕ ನಿನ್ನ ಮುಖ ಸಣ್ಣದ, ಯಾಕ ಒಂದು ಮನಸ್ಸಿನ ನೋವದ ನಿನ್ನ ಮನಸ್ಸಿನಾಗ? ಅವಾಗ ಭಾಗೀರಥಿ ಹೇಳ್ತಾಳೆ, ನಮ್ಮಪ್ಪ ನಮ್ಮವ್ವ ನಾ ಹೆಂಗ ಮಾಡಲಿ, ನಮ್ಮ ಅತ್ತಿ ನಮ್ಮ ಮಾವ ನನ್ನ ಬ್ಯಾರೆ ಮಾಡ್ತಾರಂತ. ಅಪ್ಪ ಅಂತಾನೆ, ಮಾಡಿದ್ರೆ ಮಾಡ್ಲಕ್ಕ ನಿನ್ 1 ಎಕರೆ ಹೊಲ ಹಚ್ತೀನಿ, ನಿನ್ನ ಹೊಲ ಒಯ್ದು ಒಳೆದಂಡಗ ಹಾಕಂತ. ಅವು ಅಂತಾಳೆ, ಮಾಡಿದ್ರೆ ಮಾಡ್ಲಕ್ಕ ನಿನಗೆ ಓಲೆ ಕೊಡಿಸ್ತೀನಿ, ಕಿವ್ಯಾಗ ಓಲೆ, ನೀವು ಓಲೆ ಒಯ್ದು ಒಲೆಗ ಹಾಕಂತ. ಹೋಗಿ ಗೆಳತಿ ಕೇಳ್ತಾಳೆ, ನನ್ನ ಗೆಳತಿ ಹೆಂಗ್ ಮಾಡ್ಲಿ, ನಮ್ಮ ಅತ್ತೆ ನಮ್ಮ ಮಾವ ನಮ್ಮ ಊರಿಗಿನ ಕೆರೆಗೆ ಹಾರವಾಗಿ ಕೊಡ್ತಾರಂತ. ಕೊಟ್ಟಾರೆ ಕೊಡಲೇನೋ, ಬಿಟ್ಟಾರೆ ಬಿಡಲೇನೋ, ಗಂಡನ ಮನೆ ಸ್ವರ್ಗ ಬಾಗಿಲಿದ್ದಂಗಂತ. ನೋಡಿ ಎಂತ ಗೆಳತಿ ಇದ್ರು. ಕೆರೆಗೆ ಹಾರ ಕೊಡೋದಂದ್ರೆ ಒಂದು ಸಂಭ್ರಮ. ಊರಾಗ ಕೆರೆಗೆ ಹಾರ ಕೊಡುವ ಸಮಯದಲ್ಲಿ ಹೋಳಿಗೆ ಹುಗ್ಗಿ ಎಲ್ಲಾ ಮಾಡಿ ಒಳಗಡೆ ಹೋಗಿ ಕೆರೆಯಾಗ ಪೂಜೆ ಮಾಡ್ಯಾರ. ಕೆರೆಯಲ್ಲಿ ಪೂಜೆ ಮಾಡಿ ಆ ಒಳಗೆ ಕೆರೆಯಲ್ಲಿ ಪೂಜೆ ಮಾಡ್ಯಾರ. ಪೂಜೆ ಮಾಡಿ ತಾಂಬೂಲ ತಿಂದಾರ. ತಾಂಬೂಲ ತಿಂದು ಕೆರೆ ಹತ್ತಿ ಇನ್ನೇನು ಬರ್ಬೇಕನ್ನೋದು ಹೊರಗೆ ಬಂದ್ರು ಅಷ್ಟು ಮಂದಿ. ಅತ್ತಿ ಮಾವ ಹೇಳ್ತಾರ, ಬಂಗಾರದ ಬಟ್ಟಲವನ್ನ ಕೆರೆಗೆ ಬಿಟ್ಟು ತೊಂಬ ಅಂತ. ಬಡದಾಡಿ ಭಾಗೀರಥಿ ಕೆರೆ ಒಳಗೆ ಹೋಗ್ಯಾಳ, ಬಂಗಾರ ಬಟ್ಲೆ ಎತ್ತಾಳ, ಗಂಗೆ ಪುಟದಾಳೆ, ಗಂಗೆ ಬಂದಾಳೆ. 1 ಹೆಜ್ಜೆ ಇಟ್ಟಾಳೆ ಭಾಗೀರಥಿ, ಗಂಗೆ ಪಾದಕ್ಕೆ ಬಂದಾಳ. 7 ಹೆಜ್ಜೆ ಇಟ್ಟಾಳೆ ಗಂಗೆ, ಸಂಪೂರ್ಣವಾಗಿ ಭಾಗೀರಥಿ ತನ್ನ ಒಡಲಲ್ಲಿ ಕರ್ಕೊಂಡಾಳ. ಭಾಗೀರಥಿ ಕೆರೆಗೆ ಹಾರವಾಗಿ ಹೋಗ್ಯಾಳ. ಈ ಸುದ್ದಿ ಗಂಡ ಮಹಾದೇವನಿಗೆ ಗೊತ್ತಿಲ್ಲ. ಸೈನಿಕ ಹುದ್ದೆಯಲ್ಲಿ ಬೆತ್ತಲ ಗುದರೆಯನ್ನು ಏರಿದ ಮಹಾದೇವ ಓಡಿ ಬಂದಾನ, ಮನೆ ಮುಂದೆ ನಿಂತಾನ. ನಿಂಗವ್ವ ನೀರ್ ಕೊಡ, ನೀಲವ್ವ ನೀರ್ ಕೊಡ, ನಿಂಗವ್ವ ನೀಯಾಕ, ನೀಲವ್ವ ನೀಯಾಕ. ನನಮಡದಿ ಭಾಗೀರಥಿಯಲ್ಲಿ ಹೋಗ್ಯಾಳ. ನಿನಮಡದಿ ಭಾಗೀರಥಿ ತವ್ರ ಮನೆಗೆ ಹೋಗ್ಯಾಳ ಅಂತ ಸುಳ್ಳು ಹೇಳ್ತಾರ. ಕುದುರೆ ತೋಣ ಅಲ್ಲಿ ಓದ್ತಾನೆ, ರಾಜಣ್ಣ ನೀರ್ ಕೊಡ, ಸಿದ್ದಣ್ಣ ನೀರ್ ಕೊಡ, ರಾಜಣ್ಣ ನೀಯಾಕ, ಸಿದ್ದಣ್ಣ ನೀಯಾಕ. ನನಮಡದಿ ಭಾಗೀರಥಿಯಲ್ಲಿ ಹೋಗ್ಯಾಳ. ನಿನಮಡದಿ ಭಾಗೀರಥಿ ಗೆಳತಿ ಮನೆಗೆ ಹೋಗ್ಯಾಳ. ಗೆಳತಿ ಮನೆಗೆ ಹೋಗ್ತಾನ, ಶಂಬಣ್ಣ ನೀರ್ ಕೊಡ, ನಿಂಬೆಣ್ಣ ನೀರ್ ಕೊಡ, ಶಂಬೆಣ್ಣ ನೀಯಾಕ, ನಿಂಬೆಣ್ಣ ನೀಯಾಕ. ನನಮಡದಿ ಭಾಗೀರಥಿ ಎಲ್ಲಿ ಹೋಗ್ಯಾಳ? ನಿನಮಡದಿ ಭಾಗೀರಥಿ ನಿಮ್ಮಪ್ಪ ನಿಮ್ಮವ್ವ ನಿಮ್ಮೂರಿನ ಕೆರೆಗೆ ಹಾರವಾಗಿ ಕೊಟ್ಟಾರಂತ. ಅವಾಗ ಮನಸ್ಸಿಗೆ ನೋವು ಅನಿಸ್ತದೆ. ಕುದುರೆಯಿಂದ ಕೆಳಗಿಳಿತಾನೆ, ನಡೀತಾ ಬರ್ತಾನೆ. ಮುಂಜಾನೆ 5 ಗಂಟೆ ಕೆರೆಯ ಮುಂದೆ ನಿಂದಿರ್ತಾನೆ. ಬಂಗಾರ ಮುತ್ತು ರತ್ನ ಕೊಟ್ಟರು ಸಿಗದ ನನ್ನ ಮಡದಿ, ನನ್ನ ಬಿಟ್ಟು ಹೋಯ್ದೆ ಎಂದು ಕೆರೆಗೆ ಜಿಗದಾನ. ಪ್ರಾಣವೂ ಬಿಟ್ಟಾನ. ಭಾಗೀರಥಿ ಶೇರನ. ಕಲ್ಲನ ಕೇರಿ ಮಲ್ಲನ ಗೌಡನ ಕತೆ ಕನ್ನಡ ನಾಡಿನಲ್ಲಿ ಇತಿಹಾಸವಾಗ್ಯದ. ನಾವು ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಒಂದು ಸೆಮ್ನಾಗ ಒಂದು ಇದು ಪದ್ಯ ಇತ್ತು. ನಮ್ ಸರ್ ಸರಿಸುಮಾರು 2.5-3 ತಿಂಗಳು ಹೇಳಿದ್ರು ಇದನ್ನು. ಹೇಳೋರೆ ಅವ್ರ ಕಣ್ಣ ನೀರು ಬರದೆ ನಾವ್ ಒಯ್ದು ನೀರು ಕೊಡವನೆ ಅವ್ರು ಕುಡಿಯೋರು ಮತ್ತೆ ಹೇಳೋರೆ.
2 ನಿಮಿಷನೇ ಹೇಳಿಲ್ಲ ಇದನ್ನ. ಎಂತ ಅದು ನನಗ ನಾ ಬಗಲ ಕುಂದ ನನ್ನ ಕಣ್ಣ ನೀರು ಬರಕ್ ರೆಡಿ ಇಲ್ಲ ಇಲ್ಲಿ. ನೀರಾವರಿ ಹೊಂದಿರುವಂತ ಜಿಲ್ಲೆ ಅಂದ್ರೆ ಶಿವಮೊಗ್ಗ ಜಿಲ್ಲೆ. ಕರ್ನಾಟಕ ರಾಜ್ಯದಲ್ಲಿ ನಿರ್ಮಾಣಗೊಂಡ ಪ್ರಥಮ ಕೆರೆ ಅಂತಂದ್ರೆ ಅದು ಯಾಕದು ಅಳುದು? ಯಾರು ಅಳೋರು? ಅಳಬಾರ್ದಪ್ಪ. ಕರ್ನಾಟಕ ರಾಜ್ಯದ ಮೊಟ್ಟ ಮೊದಲ ಕೆರೆ ಅಂದ್ರೆ ಚಂದ್ರವಳ್ಳಿ ಅನ್ನುವಂತ ಕೆರೆ. ಆ ಚಂದ್ರವಳ್ಳಿ ಕೆರೆಯನ್ನ ಎಲ್ಲಿ ಯಾವ ಶಾಸನದಲ್ಲಿ ಬರೆಯಲಾಗಿದೆ ಅಂದ್ರೆ ಚಂದ್ರವಳ್ಳಿ ಶಾಸನದಲ್ಲಿ ಬರೆಯಲಾಗಿದೆ. ಆ ಶಾಸನದ ಕೊನೆಯ ಭಾಗದಲ್ಲಿ ಕೂಪನಾಚಂ 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 ಯಾರು ಅಂದ್ರೆ ಶಾಸನಗಳನ್ನು ಕೆತ್ತನೆ ಮಾಡಿದ ಕವಿ ಹೆಸರು ಇರಬಹುದು. ಓಕೆ.